ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಪ್ರಿಯಾಂಕಾ ರೂಮಲ್ಲಿ ಕೂತ್ಕೊಂಡು ಬುಕ್ನ ಓದ್ತಾ ಇರುವಾಗ ಸಾರ್ಥಕ್ ಬಂದು ಮಾತಾಡಬೇಕಿತ್ತು ಅಂತಾನೆ. ಮೊದಲು ನಾನು ಮಾತಾಡಬೇಕಿತ್ತು. ಮೊನ್ನೆ ನೀನು ಓದ್ತಾ ಇದ್ದಿದ್ದು ಬುಕ್ನಲ್ಲಿ ಹೆಣ್ಮಕ್ಳು ಯಾಕೆ ಡಿವೋರ್ಸ್ ಕೊಡ್ತಾರೆ ಅಂತ ಇತ್ತಲ್ವಾ. ಇವತ್ತು ನಾನು ಓದ್ತಾ ಇರೋ ಬುಕ್ನಲ್ಲಿ ಅಸಹಾಯಕನಾಗಿ ಕೈಲಾಗದೇ ಇರೋ ಗಂಡ ಹೆಂಡತಿ ಮೇಲೆ ಯಾಕೆ ಕೈ ಮಾಡ್ತಾನೆ ಅನ್ನೋದಿದೆ. ಹೆಂಡತಿ ಸ್ಟ್ರೆಂತು ಮತ್ತು ಗಂಡನ ವೀಕ್ನೆಸ್ ಬಗ್ಗೆ ತುಂಬ ಇಂಟ್ರೆಸ್ಟಾಗಿ ಬರೆದಿದ್ದಾರೆ. ಓದ್ತೀಯಾ ಅಂತಾಳೆ ಪ್ರಿಯಾಂಕಾ. ಆಗ ಪುಸ್ತಕನ ತೆಗೆದು ಬಿಸಾಕ್ತಾನೆ ಸಾರ್ಥಕ್. ನಿನಗೆ ಹೈ ಬಿ ಪಿ ಇದೆ, ನೀನು ಡಾಕ್ಟ್ರನ್ನ ಭೇಟಿ ಮಾಡು, ಬಿ ಪಿಯಿಂದ ಏನು ಬೇಕಿದ್ರೂ ಆಗಬಹುದು ಅಂತಾಳೆ ಪ್ರಿಯಾಂಕಾ. ನಿನ್ನ ಅಂತ ಹೆಂಡತಿ ಇದ್ದರೆ ಗಂಡಂಗೆ ಬಿ ಪಿ ಅಷ್ಟೇ ಅಲ್ಲ, ಪಾಪಿ ಅನ್ಸ್ಕೊಳ್ಳೋ ಸಂದರ್ಭನೂ ಬರುತ್ತೆ ಅಂತಾನೆ ಸಾರ್ಥಕ್. ವಾವ್, ವಾಟ್ ಎ ರೈಮಿಂಗ್. ಬಿ ಪಿ ಪಾಪಿ ಅಂತೆ ಅಂತಾಳೆ ಪ್ರಿಯಾಂಕಾ. ಸುಜಿತ್ ಯಾರನ್ನ ಮದುವೆ ಆಗ್ತಿದ್ದಾನೆ ಅಂತಾನೆ ಸಾರ್ಥಕ್. ಅವ್ನು ಯಾರನ್ನು ಬೇಕಿದ್ರೂ ಮದುವೆ ಆಗಲಿ, ಅದು ಅವನ ಪರ್ಸ್ನಲ್ ಮ್ಯಾಟ್ರ್, ನಾನ್ಯಾಕೆ ಇಂಟರ್ಫಿಯರ್ ಆಗಲಿ ಅಂತಾಳೆ ಪ್ರಿಯಾಂಕಾ. ಅವನು ವಧುನೇ ಮದುವೆ ಆಗ್ತಿದ್ದಾನೆ ತಾನೆ ಅಂತಾನೆ ಸಾರ್ಥಕ್. ಹೌದು ಅಂತಾಳೆ ಪ್ರಿಯಾಂಕಾ. ನನಗೇಕೋ ಅವನು ವಧು ಜೊತೆ ಗೇಮ್ ಆಡ್ತಿದ್ದಾನೆ ಅಂತ ಡೌಟ್ ಬರ್ತಿದೆ. ಅವನು ವಧುನ ಮದುವೆ ಆಗಲ್ಲ ಅನ್ಸುತ್ತೆ. ಇದರ ಬಗ್ಗೆ ನಿನಗೇನು ಗೊತ್ತೇ ಇಲ್ವಾ ಅಂತಾನೆ ಸಾರ್ಥಕ್. ಸುಜಿತ್ ನನ್ನ ಕೇಸ್ ಹ್ಯಾಂಡಲ್ ಮಾಡ್ತಿದ್ದಾನೆ ಅನ್ನೋ ಕಾರಣಕ್ಕೆ 24 ಕ್ಯಾರೆಟ್ ಪ್ರಿಯಾರಿಟಿ ಇರೋ ಸುಜಿತ್ ಕ್ಯಾರೆಟ್ನ ರೋಲ್ಡ್ ಗೋಲ್ಡ್ಗಿಂತಲೂ ಕೀಳಾಗಿ ನೋಡೋದು ತಪ್ಪು ಸಾರ್ಥಕ್. ದಿಸ್ ಈಸ್ ರಿಯಲಿ ನಾಟ್ ಫೇರ್ ಅಂತಾಳೆ ಪ್ರಿಯಾಂಕಾ. ಸುಜಿತ್ನ ಯಾವುದೋ ಹುಡುಗಿ ಜೊತೆ ನೋಡಿದೆ. ಇನ್ಫ್ಯಾಕ್ಟ್ ಅವರಿಬ್ಬರು ಕ್ಲೋಸಾಗಿ ಬಿಹೇವ್ ಮಾಡ್ತಾ ಇದ್ರು. ಸ್ವಲ್ಪ ಡಿಪ್ ಮಾಡಿದೆ, ಆ ಹುಡುಗಿನ ಸುಜಿತ್ ಲವ್ ಮಾಡ್ತಿದ್ದಾನೆ ಅನ್ನೋ ಮಾಹಿತಿ ಸಿಕ್ತು. ನೀನು ಹೇಳಿದ ಹಾಗೆ ಸುಜಿತ್ 24 ಕ್ಯಾರೆಟ್ ಪ್ಯೂರಿಟಿ ಇರೋನಲ್ಲ, ರೋಲ್ಡ್ ಗೋಲ್ಡ್ಗೂ ಕಂಪೇರ್ ಮಾಡೋಕ್ಕಾಗಲ್ಲ ಅವನ. ನನ್ನ ಪ್ರಕಾರ ಗುಜ್ರಿ ಅಂಗಡಿಯಲ್ಲಿ KG ಲೆಕ್ಕದಲ್ಲಿ ಮಾರು ಕಿತ್ತೋಗಿರೋ ಪಾತ್ರೆಗೆ ಸಮ ಅವನು. ಇನ್ನೊಬ್ಳನ್ನ ಲವ್ ಮಾಡಿ ವಧುನ ಮದುವೆ ಆಗ್ತಿರೋ ಸುಜಿತ್ಗೆ ದುರ್ಯೋಧನನಿಗೆ ಹೇಗೆ ಶಕುನಿ ಇದ್ದ ಹಾಗೆ ನೀನು ಇದೆಯಾ ಅಂತ ಕೇಳ್ತಿದ್ದೀನಿ ಅಂತಾನೆ ಸಾರ್ಥಕ್. ಬಟ್ ನಾನು ಈ ಆಟದಲ್ಲಿ ಇಲ್ಲ, ಶಕುನಿ ಆಗೋಕ್ಕೆ ನನಗಿಷ್ಟ ಇಲ್ಲ. ನನ್ನ ಅಜೆಂಡಾ ಏನೇ ಇದ್ರೂ ನಿನ್ನ ವಿರುದ್ಧ ಕೇಸ್ ಗೆಲ್ಲೋದು ಅಷ್ಟೇ. ವಧುನ ಮದುವೆ ಆಗೋದು ಬಿಡೋದು ಸುಜಿತ್ಗೆ ಸಂಬಂಧಿಸಿದ್ದು ಅಂತಾಳೆ ಪ್ರಿಯಾಂಕಾ. ಅಂದರೆ ವಧು ಮತ್ತು ಸುಜಿತ್ ಮದುವೆಯಲ್ಲಿ ನಿಂದೇನು ಕೈವಾಡ ಇಲ್ಲ ಅಂತ ಹೇಳ್ತಿದ್ಯಾ ಅಂತಾನೆ ಸಾರ್ಥಕ್. ಅಫ್ಕೋರ್ಸ್, ನೀನು ಆ ಚೀಪ್ ಲಾಯರ್ಗೋಸ್ಕರ ಅಷ್ಟೊಂದು ತಲೆ ಕೆಡ್ಸ್ಕೊತಿದ್ಯಾ. ನಿನಗೆ ಏನಾದರೂ ವಧು ಮೇಲೆ ಲೈಟಾಗಿ ಇಂಟ್ರೆಸ್ಟ್ ಶುರುವಾಗಿದೆಯಾ ಹೀಗೆ ಅಂತಾಳೆ ಪ್ರಿಯಾಂಕಾ ಅಂತ ಕೂಗ್ತಾನೆ ಸಾರ್ಥಕ್. ನನಗೆ ಅವ್ರ ಮೇಲೆ ಅಪಾರವಾದ ಗೌರವ ಇದೆ. ಇದೆಲ್ಲ ಬರೀ ಕನ್ಸರ್ನ್ ಅಷ್ಟೇ ಅಂತಾನೆ. ಗೌರವ ಓಕೆ, ಬಟ್ ಕನ್ಸರ್ನ್ ಯಾಕೆ ಅಂತಾಳೆ ಪ್ರಿಯಾಂಕಾ. ಯಾಕಂದರೆ ಅವ್ರು ನನ್ನ ಕೇಸನ್ನು ಸಿನ್ಸಿಯರಾಗಿ ಹ್ಯಾಂಡಲ್ ಮಾಡ್ತಿದ್ದಾರೆ ಅಂತಾನೆ ಸಾರ್ಥಕ್. ಸುಜಿತ್ ಕೂಡ ನನ್ನ ಕೇಸನ್ನು ಸಿನ್ಸಿಯರಾಗಿ ಹ್ಯಾಂಡಲ್ ಮಾಡ್ತಿದ್ದಾನೆ ಅಂತಾಳೆ ಪ್ರಿಯಾಂಕಾ. ಇದು ನಮ್ಮಿಬ್ಬರ ಮಧ್ಯೆ ಇರೋ ಯುದ್ಧ ಅಂತ ನೀನೇ ಹೇಳಿದ್ಯಾ. ಬೇರೆ ಯಾರ ಕಡೆನೂ ಟರ್ನ್ ಆಗಬಾರ್ದು. ಗೆಲ್ತೀಯ ಅನ್ನೋ ಭ್ರಮೆಯಲ್ಲಿ ಇರಬೇಡ. ಟ್ರಸ್ಟ್ ಮೀ, ನಿನ್ನ ವಿರುದ್ಧ ಗೆದ್ದು ತೋರಿಸ್ತೀನಿ ಅಂತಾನೆ ಸಾರ್ಥಕ್. ಪ್ರಿಯಾಂಕಾ ವಿರುದ್ಧ ಚಾಲೆಂಜ್ ಮಾಡಿ ಗೆದ್ದಿರೋರು ಇತಿಹಾಸದಲ್ಲಿ ಯಾರೂ ಇಲ್ಲ ಅಂತಾಳೆ ಪ್ರಿಯಾಂಕಾ. ನಿನ್ನ ವಿರುದ್ಧ ಕೇಸ್ ಗೆದ್ದು ಹೊಸ ಇತಿಹಾಸ ಸೃಷ್ಟಿ ಮಾಡೋ ತಾಕತ್ತು ಈ ಸಾರ್ಥಕ್ಗಿದೆ ಅಂತಾನೆ ಸಾರ್ಥಕ್. ನೀನಾ ಅಂತ ಬಂದರೆ ಜೀವ ಹೋದ್ರೂ ಪರವಾಗಿಲ್ಲ, ಗೆಲ್ದೆ ಬಿಡಲ್ಲ ಅಂತಾಳೆ ಪ್ರಿಯಾಂಕಾ. ಚಾಲೆಂಜ್ ಎಕ್ಸೆಪ್ಟೆಡ್ ಅಂತಾನೆ ಸಾರ್ಥಕ್. ಗುಡ್ ಲಕ್ ಸಾರ್ಥಕ್. ಆದಷ್ಟು ಬೇಗ ನಾನು ಕೇಸ್ ಗೆದ್ದು ಸುಜಿತ್ ಹಾಗೂ ವಧುಗೆ ಮದುವೆ ಆಗಲಿ. ಆಗ ವಧುಗೆ ನನ್ನ ಕಡೆಯಿಂದ ಒಂದು ಸರ್ಪ್ರೈಸ್ ಗಿಫ್ಟ್ ಸಿಗುತ್ತೆ ಅಂತ ಪ್ರಿಯಾಂಕಾ ಅಲ್ಲಿಂದ ಹೋಗ್ತಾಳೆ. ಈಚೆ ವೀಕ್ಷಿತ್ ಫಿಲ್ಮ್ ನೋಡ್ತಾ ಎಂಜಾಯ್ ಮಾಡ್ತಿರುವಾಗ ಕೆಲಸದವನು ಜ್ಯೂಸ್ ತಂದು, ಕಿಚ್ಚ ಸರ್ದು ಫಿಲ್ಮ್ ನೋಡ್ತಿದ್ದೀರಾ ಅಂತಾನೆ. ನನ್ನ ಫೇವ್ರೇಟ್ ಹೀರೋ ಅಂತಾಳೆ ವೀಕ್ಷಿತ. ನಾನು ಅವ್ರ ಫ್ಯಾನ್ ಅಂತಾನೆ ಕೆಲಸದವನು. ನೀನು ಫಿಲ್ಮ್ ನೋಡು ಅಂತಾಳೆ ವೀಕ್ಷಿತ. ಆಗ ಅವಳ ಅತ್ತೆ ಬಂದು, ವೀಕ್ಷಿತ ಅಡುಗೆ ಮನೆಗೆ ಹೋಗಿ ಅಲ್ಲಿರೋ ಪಾತ್ರೆನೆಲ್ಲ ತೊಳಿ ಅಂತಾರೆ. ನಾನು ಪಾತ್ರೆ ತೊಳಿಬೇಕಾ ಅಂತಾಳೆ ವೀಕ್ಷಿತ. ನಿನ್ನ ಜೊತೆ ಇನ್ನೂ TV ನೋಡ್ತಿದ್ದಾನೆ ಅಂದರೆ ಇನ್ನೂ ಕೆಲಸ ನೀನೇ ಮಾಡಬೇಕು ತಾನೆ ಅಂತಾರೆ ಅತ್ತೆ. ಸಾರಿ ಮೇಡಮ್, ತಪ್ಪಾಯಿತು, ನಾನೇ ಆ ಕೆಲಸ ಮಾಡ್ತೀನಿ ಅಂತ ಕೆಲಸದವನು ಅಲ್ಲಿಂದ ಹೋಗ್ತಾನೆ. ಯಾಕತ್ತೆ ಅವ್ರಿಗೆ ಹಾಗೆ ಹೇಳಿದ್ರಿ ಅಂತಾಳೆ ವೀಕ್ಷಿತ. ಕೆಲಸದವರನ್ನು ಕೆಲಸದವರಾಗಿ ನೋಡಬೇಕು, ಹಿತೈಷಿಗಳಾಗಿ ನೋಡಬಾರ್ದು, ನಮ್ಮ ತಲೆ ಹತ್ತಿ ಕೂತ್ಕೋತಾರೆ ಅಂತಾರೆ ಅತ್ತೆ. ಹಾಗೆ ಇಬ್ಬರು ಜಗಳ ಮಾಡ್ಕೋತಾ ಅಪ್ಪ ಅಮ್ಮನ ಬಿಟ್ಟು ಇಲ್ಲಿಗೆ ಬಂದಿರೋ ನಿನಗೆ ಇದೆಲ್ಲ ಹೇಗೆ ಗೊತ್ತಾಗಬೇಕು ಅಂತಾರೆ ಅತ್ತೆ. ಆಗ ಅಮ್ಮ ಅಂತ ಮಗ ಬರ್ತಾನೆ. ವೀಕ್ಷಿತ ಅಳ್ತಾಳೆ. ಈಚೆ ದಿಶಾ ವಧು ಹತ್ರ ಅವ್ರು ಯಾರೋ ಅವಮಾನ ಮಾಡಿದ್ರು ಅಂತ ಯಾಕೆ ತಲೆ ಕೆಡ್ಸ್ಕೊಂಡು ಕೂತಿದ್ಯಾ. ನಾವು ಮಾಡದೇ ಇರೋ ತಪ್ಪಿಗೆ ಅರ್ಥ ಇಲ್ಲದೆ ಇರೋ ಅವಮಾನಕ್ಕೆ ತಲೆ ಕೆಡ್ಸ್ಕೋಬಾರ್ದು ಅಂತ ನೀನೇ ಹೇಳ್ತಿದ್ದೆ, ಈಗ ನೀನೇ ಅದನ್ನು ಮರ್ತೀಯಾ ಅಂತಾಳೆ. ಹೇಳಿದ್ದೆ, ಆದರೆ ಪ್ರಿಯಾಂಕಾ ಅವರು ಎಲ್ಲರ ಮುಂದೆ ಹಾಗೆ ಅವಮಾನ ಮಾಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ಅಂತಾಳೆ ವಧು. ಕೆಲವು ಸಲ ನಾವು ಅಂದ್ಕೊಂಡಿದ್ದು ಆಗಲ್ಲ. ಯಾವ ಸಮಸ್ಯೆ ಬಂದರೂ ಎದುರಿಸಬೇಕೇ ಹೊರತು ಹೆದರ್ಕೋಬಾರ್ದು. ಈ ಮಾತನ್ನು ನೀನೇ ಹೇಳಿದ್ದೆ ಅಂತಾಳೆ ದಿಶಾ. ಇದನ್ನೆಲ್ಲ ಮರೆತು ಇಲ್ಲಿಗೆ ಬಿಟ್ಬಿಡು ಅಂತಿದ್ಯಾ ತಾನೆ ಅಂತಾಳೆ ವಧು. ಇಲ್ಲ, ಆಟ ಈಗ ತಾನೇ ಶುರುವಾಗಿದೆ. ನೀನು ಮಾಡಿರೋದು ತಪ್ಪು ಅಂತ ಸೊಕ್ಕಿನ ರಾಣಿ ಪ್ರಿಯಾಂಕಾಗೆ ಬುದ್ಧಿ ಕಲಿಸ್ಬೇಕಾಗಿದೆ. ತಪ್ಪಾಗಿದೆ ಅಂತ ಒಪ್ಕೋಬೇಕು. ಅವಳು ನಿನ್ನ ಸಹವಾಸಕ್ಕೆ ಬರಬಾರ್ದು. ಆ ಥರ ಪಾಠ ಕಲಿಸೋಣ
ಅಂತಾಳೆ ದಿಶಾ. ನಾವೇನೋ ಮಾಡೋಕ್ಕೆ ಹೋಗಿ ಇನ್ನೇನಾದರೂ ಆದರೆ ಅಂತಾಳೆ ಓದು. ಹತ್ತಿ ಥರ ಇರಬಾರ್ದು, ಮುಳ್ಳಿನ ಥರ ಇರಬೇಕು. ನಮಗೆ ನೋವು ಕೊಟ್ಟವರನ್ನು ನರಳಿಸ್ಬೇಕು. ಇದು ನಿಮ್ಮಿಬ್ಬರ ಮಧ್ಯೆ ನಡೀತಾ ಇರೋ ಯುದ್ಧ ಅನ್ಕೋ. ಈ ಯುದ್ಧದಲ್ಲಿ ನೀನು ಅವಳನ್ನು ಸೋಲ್ಸೋದಷ್ಟೇ ಅಲ್ಲ, ಬುದ್ಧಿನೂ ಕಲಿಸ್ಬೇಕು ಅಂತಾಳೆ ದಿಶಾ. ನೀನು ಹೇಳಿದ ಹಾಗೆ ಮಾಡೋಣ ಅಂತಾಳೆ ಓದು. ನಾನು ಮಾಡೋ ಪ್ಲ್ಯಾನ್ಗೆ ಬೆಚ್ಚಿ ಬೀಳಬೇಕು ಅಂತಾಳೆ ದಿಶಾ. ಏನು ಪ್ಲ್ಯಾನ್ ಅಂತಾಳೆ ಓದು. ನಾಳೆ ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸೋಣ ಅಂತಾಳೆ ದಿಶಾ. ಆಗ ಡ್ಯಾನ್ಸ್ ಮಾಡೋಕ್ಕೆ ಶುರು ಮಾಡ್ತಾಳೆ ದಿಶಾ. ಗೀತಾ ಬಂದು ಎಕ್ಸಾಮ್ ಇದೆ, ಇಲ್ಲಿ ಕುಣಿತಿದ್ಯಾ ಓದು, ನೀನೇನೆ ಅದನ್ನು ನೋಡಿ ಕಿಸಿತಿದ್ಯಾ, ನೀನಾದರೂ ಅವಳಿಗೆ ಬುದ್ಧಿ ಹೇಳಬಾರ್ದಾ, ಅವಳು ಫೇಲ್ ಆಗಲಿ ಅಂತ ಕಾಯ್ತಿದ್ಯಾ ಅಂತಾರೆ. ನಾನು ಯಾಕೆ ಹಾಗೆ ಅಂದ್ಕೊಳ್ಳಿ, ಅವಳಿಗೆ ಡ್ಯಾನ್ಸ್ ಇಷ್ಟ ಅಂತ ಡ್ಯಾನ್ಸ್ ಮಾಡ್ತಿದ್ಲು ಅಷ್ಟೇ ಅಂತಾಳೆ ಓದು. ಬಾರೆ ಅಂತ ದಿಶಾನ ಹೇಳ್ಕೊಂಡು ಹೋಗ್ತಾಳೆ ಗೀತಾ. ಈಚೆ ಆ ದಿನ ನೋಡಿ ಅಮ್ಮ, ಏನಪ್ಪ ರಾಜ್ಕುಮಾರ, ಇಷ್ಟೊತ್ತು ಇವಳು ಜೋರಾಗಿ ಮಾತಾಡಿದ್ದು ಸಾಲದು ಅಂತ ಈಗ ನೀನು ಜೋರಾಗಿ ಮಾತಾಡೋಕೆ ಬಂದ್ಯಾ ಅಂತಾರೆ. ಅಮ್ಮ, ನಾನು ನಿನ್ನ ಜೊತೆ ಜಗಳ ಆಡೋಕೆ ಬಂದಿಲ್ಲ, ತಪ್ಪು ಮಾಡದೇ ಇರೋ ವೀಕ್ಷಿತನ ಯಾಕೆ ಬೈತಿದ್ಯಾ ಅಂತ ಕೇಳೋಕೆ ಬಂದೆ. ಈ ಮನೇಲಿರೋಕೆ ನನಗೆ ನಿನಗೆ ಎಷ್ಟು ಹಕ್ಕಿದ್ಯೋ ಅಷ್ಟೇ ಹಕ್ಕು ವೀಕ್ಷಿತಂಗೂ ಇದೆ. ಅಪ್ಪ ಅಮ್ಮ ಜೊತೇಲಿ ಇಲ್ಲದೇ ಇದ್ದರೂ ವೀಕ್ಷಿತನ ನಾವು ಖುಷಿಯಾಗಿ ತಾನೇ ನೋಡ್ಕೋಬೇಕು. ಅದನ್ನು ಬಿಟ್ಟು ಇಷ್ಟ ರೂಢಾಗಿ ಮಾತಾಡ್ತಿದ್ಯಾ ಅಂತಾನೆ ಆದಿ. ಅವಳು ಏನು ಮಾಡ್ತಿದ್ಲು ಅಂತ ಗೊತ್ತಿಲ್ಲದೆ ನೀನು ಮಾತಾಡ್ತಿದ್ಯಾ ಆದಿ ಅಂತಾರೆ ಅಮ್ಮ. ಲೋಕಿ ತಾನೇ ಟಿ ವಿ ನೋಡ್ತಿದ್ಲು. ನಾವು ಕೆಲಸದವ್ರನ್ನ ಚೀಪಾಗಿ ನೋಡಬಾರ್ದು, ನಮ್ಮವ್ರ ಥರನೇ ನೋಡ್ಕೋಬೇಕು ಅಂತಾನೆ ಆದಿ. ಅಮ್ಮ ಹೀಗೆ ಆದಿ ಮತ್ತು ಅಮ್ಮ ವಾದ ಮಾಡ್ಕೋತಾರೆ. ಅಮ್ಮ ಮಗ ಜಗಳ ಮಾಡ್ಕೊಳ್ಳೋಕ್ಕೆ ನೀನೇ ಕಾರಣ, ಈ ಶಾಪ ನಿನ್ನ ಸುಮ್ಮನೆ ಬಿಡಲ್ಲ ನೋಡ್ತಿರು ಅಂತ ಅತ್ತೆ ಅಲ್ಲಿಂದ ಹೋಗ್ತಾರೆ. ವೀಕ್ಷಿತ ಅಳ್ತಾ, ಅತ್ತೆ ನನ್ನ ಬಗ್ಗೆ ಏನೇನೋ ಹೇಳ್ತಿದ್ದೀರಲ್ಲ ಅಂತ. ತಪ್ಪನ್ನು ನಾನು ಏನು ಮಾಡಿದೆ ಆದಿ ಅಂತಾಳೆ. ನೀನೇನು ತಪ್ಪು ಮಾಡಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು, ಪ್ಲೀಸ್ ನೀನು ಸಮಾಧಾನ ಮಾಡ್ಕೊ ಅಂತಾನೆ ಆದಿ. ಐ ಆಮ್ ಸಾರಿ ಅಂತ ವೀಕ್ಷಿತ ಆದಿನ ತಪ್ಕೊಂಡು ಅಳ್ತಾಳೆ. ನನಗೆ ಯಾರೂ ಇಲ್ಲ ಅಂತ ತಾನೇ ಅತ್ತೆ ಹೀಗೆಲ್ಲ ಬೈದು ಅವಮಾನ ಮಾಡಿದ್ದು ಅಂತಾಳೆ. ನಿನಗೆ ಅಂತ ನಾನಿದ್ದೀನಿ, ದೊಡ್ಡಮ್ಮ ಇದ್ದಾರೆ, ತರಂಗ ಎಲ್ಲರೂ ಇದ್ದೀವಿ ಅಂತಾನೆ ಆದಿ. ನನ್ನ ಪರವಾಗಿ ಮಾತಾಡಿದ್ದಕ್ಕೆ ಥ್ಯಾಂಕ್ಸ್ ಅಂತ ವೀಕ್ಷಿತ ಅಲ್ಲಿಂದ ಹೋಗ್ತಾಳೆ. ಈಚೆ ಓದು ಆಫೀಸ್ ವರ್ಕ್ ಮಾಡ್ತಿರುವಾಗ ಹಾಯ್ ಮಚ್ಚಿ ಹೇಗಿದೆಯಾ ಅಂತ ಮೆಸೇಜ್ ಮಾಡ್ತಾಳೆ ದಿಶಾ. ಚಿಕ್ಕಪ್ಪ ಯಾಕೆ ಇಷ್ಟೊತ್ತಲ್ಲಿ ಮೆಸೇಜ್ ಮಾಡ್ತಿದ್ದಾರೆ ಅಂತ ಕೇಳಿಸ್ಕೊಂಡು ದಿಶಾ, ನೀನಾ? ದಿಶಾ ಇನ್ನೂ ಮಲಗಿಲ್ವಾ, ಅಪ್ಪ ಅಮ್ಮಂಗೆ ಗೊತ್ತಾದರೆ ಕಷ್ಟ ಅಂತ ಮೆಸೇಜ್ ಹಾಕ್ತಾಳೆ ಓದು. ಅವರಿಬ್ಬರು ಗೊರಕೆ ಹೊಡಿತಿದ್ದಾರೆ ಅಂತಾಳೆ ದಿಶಾ. ಏನು ವಿಷಯ ಹೇಳು ಅಂತ ಓದು ಅಂದಾಗ, ಏನು ಪ್ಲ್ಯಾನ್ ಮಾಡಬೇಕು ಅಂತ ಹೇಳ್ತೀನಿ ಅಂತಾಳೆ ದಿಶಾ. ಅಪ್ಪ ಅಮ್ಮಂಗೆ ಗೊತ್ತಾದರೆ ಅಂತಾಳೆ ಓದು. ಗೊರಕೆ ಹೊಡೆಯೋಕ್ಕೆ ಪೊರ್ಕೆ ತಗೊಂಡು ಹೊಡೆದ್ರೂ ಗೊತ್ತಾಗಲ್ಲ, ಪ್ಲ್ಯಾನ್ ಬಗ್ಗೆ ಹೇಳ್ತೀನಿ ಕೇಳಿಸ್ಕೊ ಅಂತ ಪ್ಲ್ಯಾನ್ ಹೇಳಿ. ಹೇಗಿದೆ ನನ್ನ ಪ್ಲ್ಯಾನ್ ಅಂತಾಳೆ ದಿಶಾ. ಸೂಪರ್ ಮಚ್ಚಿ ಅಂತಾಳೆ ಓದು. ನನಗೆ ಮೆಸೇಜ್ ಮಾಡಿರೋದನ್ನೆಲ್ಲ ಡಿಲೀಟ್ ಮಾಡು ಅಂತ ಕಾಲ್ ಕಟ್ ಮಾಡ್ತಾಳೆ ದಿಶಾ. ಆಗ ಸಾರ್ಥಕ್ ಓದುಗೆ ಮೆಸೇಜ್ ಹಾಕ್ತಾನೆ. ಅದನ್ನು ನೋಡಿ ಓದು, ಇಷ್ಟೊತ್ತಲ್ಲಿ ಫೋನ್ ಮಾಡಲಾ ಅಂತ ಸಾರ್ಥಕ್ ಅವರು ಮೆಸೇಜ್ ಹಾಕಿದ್ದಾರೆ, ಮತ್ತೇನಾದರೂ ಪ್ರಾಬ್ಲಮ್ಮಾ ಆಯಿತಾ ಅಂತ ಓದುನೇ ಅವನಿಗೆ ಕಾಲ್ ಮಾಡ್ತಾಳೆ. ಹೇಳಿ ಸಾರ್ಥಕ್ ಅಂತಾಳೆ ಓದು. ಮಾತಾಡ್ಬೋದಾ ಅಂತಾನೆ ಸಾರ್ಥಕ್. ಹಾಂ ಹೇಳಿ ಅಂತಾಳೆ ಓದು. ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು, ನಾಳೆ ಸಿಗ್ತೀರಾ ಅಂತಾನೆ ಸಾರ್ಥಕ್. ಏನು ವಿಷಯ ಅಂತ ಫೋನಲ್ಲಿ ಹೇಳ್ತೀರಾ ಅಂತ ಓದು ಅಂದಾಗ, ಫೋನಲ್ಲಿ ಸರಿ ಹೋಗಲ್ಲ, ಡೈರೆಕ್ಟಾಗಿ ಮಾತಾಡಬೇಕು ಅಂತಾನೆ ಸಾರ್ಥಕ್. ಕೇಸ್ ರಿಲೇಟೆಡ್ಡಾ ಅಂತ ಓದು ಕೇಳ್ತಾಳೆ. ಅಲ್ಲ, ಸುಜಿತ್ ಬಗ್ಗೆ ಮಾತಾಡಬೇಕು ಅಂತಾನೆ ಸಾರ್ಥಕ್. ಅಂದರೆ ಅಂತಾಳೆ ಓದು, ನಿಮ್ಮ ಸುಜಿತ್ ಮದುವೆ ವಿಷಯ ಮಾತಾಡಬೇಕಿತ್ತು ಅಂತಾನೆ ಸಾರ್ಥಕ್. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗೆ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ.